ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶಿವರಾತ್ರಿ ಹಬ್ಬ ಆಚರಿಸೋದಕ್ಕೆ ನಮ್ಮ ಊರಿನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕೊಡಗಿನ ಪೇರ್ಮಾಡ್ ಅನ್ನೋ ಒಂದು ಜಾಗದಲ್ಲಿ ಶಿವನ ದೇವಸ್ಥಾನ ಇದೆ. ತುಂಬ ಪ್ರಸಿದ್ಧವಾದ ಶಿವ ದೇವಸ್ಥಾನ ಇದು. ಹಾಗೆಯೇ ಶಿವರಾತ್ರಿಯಂದು ಶಿವಾರಾಧನೆಯು ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ. ಪೇರ್ಮಾಡೀಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಗೆ ಮೊದಲು 11 ದಿನಗಳ ಕಾಲ ಇಲ್ಲಿನ ಊರಿನ ಶಿವಭಕ್ತರು ಮಾಂಸಾಹಾರ ಮಾಡೋದಿಲ್ಲ. ಇಲ್ಲಿನ ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ದೇವಸ್ಥಾನದ ಹಿನ್ನೆಲೆ ಏನಂತ ಹೇಳಿದ್ರೆ, ರಾವಣನು ಅಪಹರಿಸಿದ ಸೀತಾಮಾತೆಯನ್ನ ರಾಮ, ಲಕ್ಷ್ಮಣ ಹಾಗೆ ಹನುಮಂತನು ಕರೆದುಕೊಂಡು ಬರುತ್ತಿದ್ದಾಗ ಶಿವರಾತ್ರಿ ದಿನ ಬ್ರಹ್ಮಗಿರಿ ತಪ್ಪಲಿನ ಇರ್ಪು ಅನ್ನೋ ಒಂದು ಗ್ರಾಮಕ್ಕೆ ಬರ್ತಾರೆ. ಇರ್ಪು ಅನ್ನೋ ಜಾಗ ಕೂಡ ಕೊಡಗಿನಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಸ್ಥಳ. ಇದು ಇರೋದು ಹೇರ್ಮಾಡೀಶ್ವರ ದೇವಸ್ಥಾನದ ಪಕ್ಕದ ಊರಿನಲ್ಲಿ. ಶಿವಭಕ್ತನಾದ ಶ್ರೀರಾಮ ಶಿವಲಿಂಗವನ್ನು ಪೂಜೆ ಮಾಡೋದಕ್ಕೆ ಆ ಸ್ಥಳದಲ್ಲಿ ಹುಡುಕುತ್ತಿದ್ದಾಗ ಶಿವಲಿಂಗ ಸಿಗೋದಿಲ್ಲ. ಆ ಸಮಯದಲ್ಲಿ ಹನುಮಂತನಿಗೆ ಶ್ರೀರಾಮನು ಕಾಶಿಯಿಂದ ಶಿವಲಿಂಗ ತರೋದಕ್ಕೆ ಹೇಳ್ತಾರೆ. ಹನುಮಂತ ಕಾಶಿಗೆ ಹೋಗಿ ಶಿವಲಿಂಗ ತರೋದು ಸ್ವಲ್ಪ ಸಮಯ ಆಗುತ್ತೆ. ಅಷ್ಟರಲ್ಲಿ ಪೂಜೆಗೆ ಕೂಡ ಟೈಮ್ ಆಗಿರುತ್ತೆ. ಆ ಸಮಯದಲ್ಲಿ ಲಕ್ಷ್ಮಣನು ಭೂಮಿಗೆ ಬಾಣ ಬಿಟ್ಟು ನೀರನ್ನು ನದಿಯಾಗಿ ಹರಿಸಿದರು ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಆ ನದಿಯನ್ನು ಇಂದು ಕೂಡ ಲಕ್ಷ್ಮಣ ತೀರ್ಥ ಅಂತ ಇಲ್ಲಿನ ಸ್ಥಳೀಯರು ಕರೀತಾರೆ. ಸೀತಾಮಾತೆ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಕಾಶಿಯಿಂದ ಶಿವಲಿಂಗವನ್ನು ತಂದ ಹನುಮಂತನು ಇಲ್ಲಿ ಪೂಜೆ ನಡೆಯುತ್ತಿರುವುದನ್ನು ನೋಡಿ ಕೋಪಗೊಂಡು ತನ್ನ ಬಾಲವನ್ನು ಬೆಟ್ಟಕ್ಕೆ ಸುತ್ತಿ ಅಲಗಾಡಿಸ್ತಾನೆ. ಆ ಸಮಯದಲ್ಲಿ ಶ್ರೀರಾಮನು ಹನುಮಂತನನ್ನು ಸಮಾಧಾನ ಮಾಡಿ, ನೀನು ತಂದ ಶಿವಲಿಂಗಕ್ಕೆ ಮೊದಲು ಪೂಜೆ ಆಗಲಿ, ಇಲ್ಲಿಂದ ನೀನು ಇಟ್ಟ 3 ಮೆಟ್ಟು ದೂರದಲ್ಲಿ ಅದನ್ನು ಪ್ರತಿಷ್ಠಾಪಿಸು, ನಾನು ಅಲ್ಲಿಗೆ ಬಂದು ಮೊದಲು ಪೂಜೆ ಮಾಡುತ್ತೇನೆ ಎಂದು ಭಾಷೆ ಕೊಡ್ತಾರೆ. ಹನುಮಂತನು ಕಾಲಿಟ್ಟ 3 ಮೆಟ್ಟಿನ ಜಾಗವೇ ಈ ಏರ್ಮಾಡು ದೇವಸ್ಥಾನ. ಶ್ರೀರಾಮನು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಬಾಣ ಬಿಟ್ಟು ಭೂಮಿಯಿಂದ ನೀರನ್ನು ಹರಿಸ್ತಾರೆ. ಆ ನದಿಯನ್ನ ಇಂದು ರಾಮತೀರ್ಥ ಅಂತ ಕೂಡ ಕರೆಯಲಾಗುತ್ತೆ. ಇಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆದ ಮೇಲೆ ಜಾಗರಣೆ ಇದ್ದು ಮರುದಿನ ಇರ್ಪುವಿನಲ್ಲಿ ಮರಳಿನಿಂದ ನಿರ್ಮಿಸಿದ ಲಿಂಗಕ್ಕೆ ಪೂಜೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಅಂದಿನ ವಾಡಿಕೆಯ ಪ್ರಕಾರ ಇಂದಿಗೂ ಮಹಾಶಿವರಾತ್ರಿ ದಿನದಂದು ಮೊದಲು ಹೇರ್ಮಾಡು ಈಶ್ವರ ದೇವಸ್ಥಾನಕ್ಕೆ ಪೂಜೆ ನೆರವೇರಿಸಿ ರಾತ್ರಿ ಜಾಗರಣೆ ಇದ್ದು ಮರುದಿನ ಭಕ್ತರು ಇರ್ಪುವಿಗೆ ತೆರಳಿ ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡಿ ಇರ್ಪು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡೋದು ಒಂದು ಸಂಪ್ರದಾಯ ಆಗಿದೆ. ಹಲವಾರು ಶತಮಾನಗಳ ಇತಿಹಾಸ ಹೊಂದಿರುವ ಈ ದೇವಾಲಯದ ಶಿವಲಿಂಗವನ್ನು ಇಂದಿಗೂ ಕೂಡ ಮೂಲ ಸ್ಥಾನದಲ್ಲಿಯೇ ಇಟ್ಟು ಪೂಜೆ ಮಾಡಲಾಗುತ್ತೆ. ಇದಾಗಿತ್ತು ಇವತ್ತಿನ ದೇವಸ್ಥಾನದ ಹಿನ್ನೆಲೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಕೌಂಟ್ನ ಫಾಲೋ ಮಾಡೋದು ಮರಿತಾ ಇದ್ದೀರಾ. ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.